ಹಳ್ಳಿಗಳ ಕಡೆ ಸಮಸ್ಯೆಗಳು, ಸಾಲಬಾಧೆಗಳು, ಮೀಟರ್ ಬಡ್ಡಿಗಳು, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋ ಸರ್ಕಾರಗಳು. ಕರ್ನಾಟಕದ ಹಳ್ಳಿಗಳಲ್ಲೂ ಮೀಟರ್ ಬಡ್ಡಿ ವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ಜನರು ಈ ಮೀಟರ್ ಬಡ್ಡಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಎಷ್ಟೋ ಜನ ಊರ್ ಬಿಟ್ಟು ಓಡಿ ಹೋಗ್ತಾ ಇದಾರಂತೆ. ಈ ಮೀಟರ್ ಬಡ್ಡಿ ಹಾವಳಿನ ತಡೆಗಟ್ಟೋದು ಮತ್ತೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಗಟ್ಟೋದು ಸರ್ಕಾರದ ಕೆಲಸ, ಪೊಲೀಸರ ಕೆಲಸ. ಸರ್ಕಾರ ಮತ್ತೆ ಪೊಲೀಸರು ಯಾಕೆ ಇದನ್ನ ತಡೆಗಟ್ತಾ ಇಲ್ಲ? ಹಳ್ಳಿಗಳ ಕಡೆ ಮುಗ್ಧ ಜನ ಸಣ್ಣ ಪುಟ್ಟ ಸಾಲ ತಗೊಂಡು ಅವ್ರು ಕೂಡ ಬಾಧೆನ ತಡ್ಕೊಳಕ್ ಆಗ್ದಿರ ಓಡಿ ಹೋಗ್ತಾ ಇದಾರೆ, ಇಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದಾರೆ, ಮಾನವ ಮರ್ಯಾದೆನ ಹರಾಜಾಗ್ತಾ ಇದಾರೆ. ಇದ್ರ ಬಗ್ಗೆ ಸರ್ಕಾರ ಯಾಕೆ ಕ್ರಮ ತಗೊಳ್ಬಾರ್ದು? ಸರ್ಕಾರ ಕ್ರಮ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಇರ್ತೇವೆ. ದಯಮಾಡಿ ನಿಮ್ಗಳಿಗೆ ಮೈಕ್ರೋ ಫೈನಾನ್ಸ್ ಅವರು ಬಡ್ಡಿ ಮೀಟರ್ ಬಡ್ಡಿಯವರು ನಿಮ್ಗೆ ತೊಂದರೆ ಕೊಟ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಯಾವುದೇ ಕಾರಣಕ್ಕೂ ನೀವ್ ಯಾರು ಎದುರೋ ಅಂತ ಅವಶ್ಯಕತೆ ಇಲ್ಲ. ಆಮೇಲೆ ಅವರು ಬಡ್ಡಿ ಕೊಡಬೇಕು ಅಂತಂದ್ರೆ ವ್ಯಾಲಿಡ್ ಬ್ಯಾಂಕ್ ಲೈಸೆನ್ಸ್ ಇರ್ಬೇಕಾಗತ್ತೆ. ಬ್ಯಾಂಕ್ ಲೈಸೆನ್ಸ್ ಇರಬೇಕು. ಆಮೇಲೆ RBI ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು. ಹೇಳೋನಲ್ಲ, ಸುಮ್ನೆ ಬಂದು ನಿಮ್ ಯಾರಿಗೂ ಹರಾಸ್ಮೆಂಟ್ ಮಾಡಂಗಿಲ್ಲ. ಆ ರೀತಿ ಮಾಡ್ತಾ ಇದ್ರೆ ಅಪರಾಧ ಆಗತ್ತೆ. ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಪೊಲೀಸರು ಇರೋದೇ ಈ ಮೀಟರ್ ಬಡ್ಡಿ ದಂಧೆನ ಮಟ್ಟ ಹಾಕಕ್ಕೆ. ಮೈಕ್ರೋ ಫೈನಾನ್ಸ್ ಅನ್ನೋ ಹೆಸರಲ್ಲಿ ರೌಡಿಸಮ್ ಮಾಡೋದು, ಹರಾಸ್ಮೆಂಟ್ ಮಾಡೋದು, ಗಲಾಟೆ ಮಾಡೋದು, ಈ ತರ ಆಗ್ಬಿಟ್ರೆ इधर लेफ्ट ले लो, मैं बोलता हूँ. लेफ्ट ले लो इधर ही. नहीं तो सीधा चलो, मैं बोलता हूँ. सीधा चलो, उधर फ्लाईओवर मत लेना, लेफ्ट लेना. सीधा चलो. ಎಷ್ಟೋ ಜನ ಊರುಗಳನ್ನ ಬಿಟ್ಟು, ಆಸ್ತಿ ಎಲ್ಲ ಬಿಟ್ಟು, ಮಕ್ಕಳನ್ನ ಕರ್ಕೊಂಡು ಓಡಿ ಹೋಗ್ತಾ ಇದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ಹಳ್ಳಿಗಳ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರ ಇದನ್ನ ಬಿಜೆಪಿ ಅವರು ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವ್ರಿಗೆ ಚಲೋ ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರ ಕಿತ್ತಾಟದಲ್ಲಿ ಬಿಸಿ ಇದಾರೆ. ನಾನ್ ಸಿಎಂ ಆಗ್ಬೇಕು ಅಂತ ಜನರ ಕಷ್ಟದ ಬಗ್ಗೆ ಯಾರೇನು ತಲೆ ಕೆಡಿಸ್ಕೊಂತ ಇಲ್ಲ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಎಷ್ಟೋ ಜನ ಹೆಣ್ಮಕ್ಳು ಮಾನ ಮರ್ದಿಗಂಜಿ ಮನೆಯಿಂದ ಹೊರಗಡೆ ಬರ್ತಾರಂತೆ. ಹಾಗೆ ಏನೋ ಸರ್ವಿಸ್. ದಯಮಾಡಿ ಅನ್ನೋದಕ್ಕಿಂತ ನೀವೇ ನಿಮಗೋಸ್ಕರ ಫೈಟ್ ಮಾಡ್ಬೇಕು. ಯಾರಾದ್ರೂ ಮೀಟರ್ ಬಡ್ಡಿ ಕೊಟ್ಟು ನಿಮ್ಗೆ ತೊಂದರೆ ಕೊಡಕ್ ಬಂದ್ರೆ, ಮನೆ ಹತ್ರ ಗಲಾಟೆ ಮಾಡಿದ್ರೆ, ನಿಮ್ ಮನೆಗೆ ನುಗ್ಗಿದ್ರೆ, ನಿಮ್ಗೆ ನಿಮ್ಮ ಮಾನ ಮರ್ಯಾದೆ ತೆಗೆದ್ರೆ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. RBI ಗೈಡ್ಲೈನ್ಸ್ ನ ಫಾಲೋ ಮಾಡಕ್ಕೆ ಇಲ್ಲಿ ಗೂಗಲ್ ಅಲ್ಲಿ ಸಾಲ ಮರುಪಾವತಿಗೆ ಸಾಲ ಮರುಪಾವತಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೈಡ್ಲೈನ್ ಸಿಗುತ್ತೆ. ICICI ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ 2008 ಗೈಡ್ಲೈನ್ಸ್ ಇದೆ. ಗುಂಡಾಯಿಸಮ್ ಮಾಡಂಗಿಲ್ಲ, ಹರಾಸ್ಮೆಂಟ್ ಮಾಡಂಗಿಲ್ಲ. ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಫೋನ್ ಮಾಡಿ ತೊಂದರೆ ಕೊಡಂಗಿಲ್ಲ. ಸಾಕಷ್ಟು ವಿಚಾರಗಳಿದೆ. ಆಮೇಲೆ ನೀವ್ ಯಾರು ಎಲ್ಲೂ ಓಡೋಗ್ಬೇಕಾಗಿಲ್ಲ ಅಂತ ಹೇಳ್ತಾ, ಮೀಟರ್ ಬಡ್ಡಿಗಳನ್ನ ಊರಲ್ಲಿ ಹಳ್ಳಿಗಳ ಕಡೆ ಜನರ ಜೀವನವನ್ನ ಹತ್ತಿಕ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ಗಳವರು, ಕೋಆಪರೇಟಿವ್ ಸೊಸೈಟಿಗಳವರು ಸಾಲ ತಗೊಂಡರ ಜೀವನ ಜೊತೆ ಆಟ ಆಡ್ತಾ ಇದಾರೆ. ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದಾರೆ, ಮಾನ ಮರ್ಯಾದೆ ತೆಗಿತಾ ಇದಾರೆ. ನಿಯರ್ ಬೈ ಪೊಲೀಸ್ ಸ್ಟೇಷನ್ಗಳು ಕಂಪ್ಲೇಂಟ್ ಬಂದ್ರೆ ರಿಜಿಸ್ಟರ್ ಮಾಡ್ಬೇಕು ಅವ್ರ ಮೇಲೆ ಅಂತ ಹೇಳುತ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.